ಸಿನಿಮಾ ಅಂದ್ರೆ ಅದೊಂದು ಕ್ರೇಜ್. ಅದರಲ್ಲೂ ಸಿನಿಮಾ ಮಂದಿ ಏನೇ ಮಾಡಿದ್ರು ದೊಡ್ಡ ಸುದ್ದಿನೇ. ಹೊಸ ಬಟ್ಟೆ ತಗೊಂಡ್ರು ಸುದ್ದಿ, ಹೊಸ ಮನೆ ಮಾಡಿದ್ರು ಸುದ್ದಿ, ಹೊಸ ಕಾರ್ ತಗೊಂಡ್ರು ಸುದ್ದಿ. ಅಷ್ಟೇ ಅಲ್ಲ, ಲವ್ ಬ್ರೇಕಪ್ ಆದ್ರೂ ಸುದ್ದಿ. ಇನ್ನು ಡಿವೋರ್ಸ್ ಆದ್ರಂತೂ 3 ಹೊತ್ತು ಅದೇ ಸುದ್ದಿ. ಇಷ್ಟಕ್ಕೂ ನಾನಿಲ್ಲಿ ಸೆಲೆಬ್ರಿಟಿಗಳ ಬಗ್ಗೆ ಹೇಳ್ತಿರೋದು ಯಾಕಂದ್ರೆ ಮತ್ತೊಂದು ಸಿನಿಮಾ ರಂಗದಲ್ಲಿ ಡಿವೋರ್ಸ್ ಕೇಸು ಸುದ್ದಿಯಾಗಿದೆ. ಹಾಗಾಗಿ ಆ ಸುದ್ದಿಗೆ ಒಂದಷ್ಟು ಮಹತ್ವ ಕಾಮನ್. ಹಾಗಾದ್ರೆ ಡಿವೋರ್ಸ್ಗೆ ಕಾರಣವಾಗಿರೋ ಆ ವ್ಯಕ್ತಿ ಯಾರು? ಈ ಪ್ರಶ್ನೆ ಸಹಜವಾಗಿ ನಿಮ್ಗೆ ಗಿರಿಕಿ ಹೊಡಿಬಹುದು. ವಿಷಯ ಇಷ್ಟೇ, ನಿಮ್ಗೆಲ್ಲ ಸಂಗೀತ ಮಾಂತ್ರಿಕ AR ರೆಹಮಾನ್ ಗೊತ್ತಿರಬಹುದು. ತಮಿಳು ಚಿತ್ರರಂಗದಲ್ಲಿ AR ರೆಹಮಾನ್ 30 ವರ್ಷಗಳನ್ನ ಪೂರೈಸಿದ್ದಾರೆ. ಈಗಲೂ ಭಾರತದ ನಂಬರ್ 1 ಸಂಗೀತ ನಿರ್ದೇಶಕ ಎಂಬ ಹೆಗ್ಗಳಿಕೆ ಅವರಿಗಿದೆ. ಇದೀಗ ಖ್ಯಾತ ಸಂಗೀತ ನಿರ್ದೇಶಕ AR ರೆಹಮಾನ್ ಮತ್ತು ಅವರ ಪತ್ನಿ ಸಾಯಿರಾ ಬಾನು ಸುಮಾರು 3 ದಶಕಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ. ಹೌದು, ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸಂಗೀತ ನಿರ್ದೇಶಕ ಅಂದ್ರೆ ಅದು AR ರೆಹಮಾನ್. ಒಂದು ಚಿತ್ರಕ್ಕೆ ಇವರು ಬರೋಬ್ಬರಿ 10 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡಿತಾರೆ. ಅಷ್ಟೇ ಅಲ್ಲ, ಒಂದು ಹಾಡಿಗೂ ಕೂಡ 3 ಕೋಟಿ ರೂಪಾಯಿವರೆಗೆ ಸಂಭಾವನೆಯನ್ನ ಪಡಿತಾರೆ. ಸದ್ಯ ರೆಹಮಾನ್ ಅವರು ತಮ್ಮ 30 ವರ್ಷಗಳ ದಾಂಪತ್ಯ ಜೀವನಕ್ಕೆ ವಿಚ್ಛೇದನ ಘೋಷಿಸಿಕೊಂಡಿದ್ದಾರೆ. ಪತ್ನಿ ಸಾಯಿರಾ ಇವರ ವಕೀಲ ವಂದನಾ ಶಾ ದಂಪತಿಯ ವಿಚ್ಛೇದನ ನಿರ್ಧಾರದ ಬಗ್ಗೆ ಅಧಿಕೃತವಾಗಿ ಹೇಳಿಕೊಂಡಿದ್ದಾರೆ. ಅಂದಹಾಗೆ AR ರೆಹಮಾನ್ 1995ರಲ್ಲಿ ಸಾಯಿರಾ ಬಾನು ಅವರೊಂದಿಗೆ ವಿವಾಹವಾಗಿದ್ರು. ದಂಪತಿಗೆ ಖತೀಜಾ, ರಹೀಮಾ ಮತ್ತು ಅಮೀನ್ ಎಂಬ 3 ಮಕ್ಕಳು ಬೇರೆ ಇದ್ದಾರೆ. ಮದುವೆಯಾದ ಹಲವು ವರ್ಷಗಳ ನಂತರ ಸಾಯಿರಾ ತಮ್ಮ ಪತಿ AR ರೆಹಮಾನ್ ಅವರಿಂದ ಬೇರ್ಪಡುವ ಕಠಿಣ ನಿರ್ಧಾರವನ್ನ ತೆಕ್ಕೊಂಡಿದ್ದಾರೆ. ಒಬ್ಬರಿಗೊಬ್ರು ಆಳವಾದ ಪ್ರೀತಿಯ ಹೊರತಾಗಿಯೂ ಉದ್ವಿಗ್ನತೆ ಮತ್ತು ತೊಂದರೆಗಳು ತಮ್ಮ ಅತಿಯಾದ ಅಂತರವನ್ನ ಸೃಷ್ಟಿಸಿದೆ ಅಂತ ಹೇಳ್ಕೊಂಡಿದ್ದಾರೆ. ಸಾಯಿರಾ ನೋವು ಮತ್ತು ಸಂಕಟದಿಂದ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಅವರ ವಕೀಲರು ವಂದನಾ ಶಾ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿರೋ ರೆಹಮಾನ್, ನಾವು ಇನ್ನೇನು 30 ವರ್ಷಗಳ ದಾಂಪತ್ಯಕ್ಕೆ ಕಾಲಿಡಬೇಕಿತ್ತು, ಆದ್ರೆ ಯಾರೂ ಊಹಿಸದ ಅಂತ್ಯ ಸಿಕ್ಕಿದೆ. ಮುರಿದ ಹೃದಯಗಳ ಭಾರಕ್ಕೆ ದೇವರ ಸಿಂಹಾಸನವು ನಡುಗಬಹುದು, ಆದ್ರೂ ಈ ಚೂರಾದ ಸಂಬಂಧವನ್ನ ನಾವು ಅರ್ಥವನ್ನ ಹುಡುಕ್ತೇವೆ. ಒಡೆದ ತುಣುಕುಗಳು ಮತ್ತೆ ಎಂದಿಗೂ ಒಂದಾಗಲಾರದು. ನಮ್ಮ ಖಾಸಗಿತನ ಗೌರವಿಸಿದ ಗೆಳೆಯರಿಗೆ ಧನ್ಯವಾದ ಅಂದಿದ್ದಾರೆ. ಇನ್ನು ಅಂದಹಾಗೆ ರೆಹಮಾನ್ ನಾಚಿಕೆ ಸ್ವಭಾವದವರು. ಹೀಗಾಗಿ ಅವರಿಗೆ ಯಾರನ್ನು ಪ್ರೀತಿ ಮಾಡೋಷ್ಟು ಧೈರ್ಯ ಇರ್ಲಿಲ್ವಂತೆ. ಹೀಗಾಗಿ ಅರೇಂಜ್ ಮ್ಯಾರೇಜ್ ಆಗ್ಬೇಕಾಯ್ತಂತೆ. ತಾಯಿ ನೋಡಿದ ಹುಡುಗಿಯನ್ನ ಅವರು ಮದುವೆ ಆಗಿದ್ರು. ಮೊದಲು ಹಿಂದೂ ಆಗಿದ್ದ ರೆಹಮಾನ್ ನಂತರ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿದ್ರು. ಇದೇ ಕಾರಣಕ್ಕೆ ಮುಸ್ಲಿಂ ಹುಡುಗಿಯನ್ನ ಅವರು ಮದುವೆ ಆಗಿದ್ರು. ಈಗ ಇವರ ದಾಂಪತ್ಯ ಕೊನೆಯಾಗಿದೆ. ಅಲ್ಲದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ನಡೀತಿದೆ. AR ರೆಹಮಾನ್ ಹಾಡುಗಳಂದ್ರೆ ಎಲ್ರಿಗೂ ಇಷ್ಟ. ಅಷ್ಟೇ ಅಲ್ಲ, ಅವರು ಸಂಯೋಜನೆ ಮಾಡಿರೋ ಹಾಡುಗಳೆಲ್ಲ ಸೂಪರ್ ಹಿಟ್. ಕೇವಲ ದೇಶವಷ್ಟೇ ಅಲ್ಲ, ವಿದೇಶಗಳಲ್ಲೂ ಅವರಿಗೆ ಅಪಾರವಾದ ಫ್ಯಾನ್ಸ್ ಬೇಸ್ ಇದೆ. ಏನೇ ಆಗ್ಲಿ, ಇತ್ತೀಚೆಗೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ವಿಚ್ಛೇದನ ವಿವಾದಗಳು ಸುದ್ದಿ ಮಾಡ್ತಿದೆ. ಹಾಗೆ ನೋಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಡಿವೋರ್ಸ್ ಕೇಸ್ಗಳು ಸುದ್ದಿ ಮಾಡಿದ್ವು. ದೊಡ್ಡ ಮನೆಯಲ್ಲಿ ಕೂಡ ಡಿವೋರ್ಸ್ ಕೇಸ್ ಸದ್ದು ಮಾಡಿತ್ತು. ಇನ್ನು ರ್ಯಾಪರ್ ಚಂದನ್ ಶೆಟ್ಟಿ ಡಿವೋರ್ಸ್ ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ. ಇದು ಬಿಟ್ಟು ಸಾಕಷ್ಟು ಲವ್ ಬ್ರೇಕಪ್ ಕೇಸ್ಗಳು ಸುದ್ದಿ ಆಗಿತ್ತು. ಏನೇ ಆಗ್ಲಿ, ಇಂಥವೆಲ್ಲ ನಡೆಯೋದು ದೊಡ್ಡವರ ಮನೆಯಲ್ಲಿ ಮಾತ್ರ. ಅಲ್ಲದೆ ಸೆಲೆಬ್ರಿಟಿಗಳ ಜೀವನದಲ್ಲಿ ಏನೇ ನಡೆದ್ರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ.